ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಲವ್ ಮಾಕ್ಟೈಲ್ 3 ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಖಂಡಿತವಾಗ್ಲೂ ಮಾತಾಡಲೇಬೇಕು ಈ ಸಿನಿಮಾದ ಬಗ್ಗೆ. ಏನು ಕತೆ, ಏನು ವಿಚಾರ, ಹೇಗೆ ಅನಿಸ್ತು ಟ್ರೈಲರು, ಏನು ಸಿನಿಮಾ, ಸೊ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಫಸ್ಟ್ನೇದಾಗಿ ಒಂದು ರಿಲೀಸ್ ಬಗ್ಗೆ ಮಾತಾಡ್ಬಿಡ್ತೀನಿ, ಸಿನಿಮಾ ಬಗ್ಗೆ ಚಿಕ್ಕದಾಗಿ. ಸೊ ಈ ಸಿನಿಮಾ ರಿಲೀಸ್ ಬಂದರೂ ಏಪ್ರಿಲ್ 10ನೇ ತಾರೀಕಿಗೆ ರಿಲೀಸ್ ಆಗಬೇಕಾಗಿತ್ತು. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೇ ಟಾಕ್ಸಿಕ್ ಸಿನಿಮಾ ಈ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇತ್ತು. ಆ ಒಂದು ರಿಲೀಸ್ ಇರೋದ್ರಿಂದ ಯಾವುದೇ ಸಿನಿಮಾ ರಿಲೀಸ್ ಇರಲಿಲ್ಲ, ಐ ಥಿಂಕ್ ಕನ್ನಡ ಸಿನಿಮಾಗಳು. ಸೊ ಅದು ಪೋಸ್ಟ್ಪೋನ್ ಆಗಿರೋದ್ರಿಂದ ಸೊ ಲವ್ ಮಾಕ್ಟೈಲ್ನ ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾನ ಅರ್ಲಿಯಾಗಿ ಡಿಸೈಡ್ ಮಾಡಿ ರಿಲೀಸ್ ಮಾಡ್ತಿರೋದು ತುಂಬಾ ಒಂದು ಗುಡ್ ಮೂವ್ ಅಂತ ಹೇಳ್ತೀನಿ. ಯಾಕೆಂದರೆ ಲವ್ ಮಾಕ್ಟೈಲ್ 3 ಸಿನಿಮಾ ಏನಿದೆ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇರುವಂಥ ಸಿನಿಮಾ. ಯಾಕೆ ಹೇಳ್ತಾ ಇದ್ದೀನಿ ಸಪ್ರೇಟ್ ಫ್ಯಾನ್ ಬೇಸು ಅಂತಂದರೆ, ಸೊ ಈಗ ಲವ್ ಮಾಕ್ಟೈಲ್ 2 ಆದಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಎಷ್ಟೇ ಸಿನಿಮಾ ಮಾಡಿರ್ಬೋದು, ಬಟ್ ಆಡಿಯನ್ಸ್ ಏನಂತಂದರೆ ಲವ್ ಮಾಕ್ಟೈಲ್ ಅನ್ನೋ ಒಂದು ಹೆಸರೇನಿದೆಯಲ್ಲ, ಆ ಒಂದು ಹೆಸರಿಗೆ ಥಿಯೇಟ್ರಿಗೆ ಬಂದು ಕೂತ್ಕೊಂಡು ಸಿನಿಮಾ ನೋಡುವಂಥ ಆಡಿಯನ್ಸ್ ಇದ್ದಾರೆ. ಸೊ ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇರುವಂಥ ಸಿನಿಮಾ ಅಂತ ಹೇಳಿದೆ. ಆ್ಯಂಡ್ ತಡ ಮಾಡೋಕ್ಕೆ ಹೋಗಲ್ಲ, ಟ್ರೈಲರ್ ನೋಡಿದೆ ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಟ್ರೈಲರ್ ನೋಡಿದಾಗ ನನಗೆ ಸ್ಟಾರ್ಟಿಂಗ್ ಅನಿಸಿದ್ದೇನು ಅಂದರೆ, ಸೊ ಫಸ್ಟು ಮತ್ತು ಸೆಕೆಂಡ್ನ ರೀಕಾಲ್ ಮಾಡುವಂಥದ್ದು ಈ ಟ್ರೈಲರಲ್ಲಿ. ಆ ಎರಡು ರೀಕಾಲ್ ಆದ ಮೇಲೆ ಒಂದು ಚಿಕ್ಕದಾಗಿ ಒಂದು ವರ್ಡ್ ಹೇಳ್ತಾರೆ. ಏನಕ್ಕೆ ಆ ವರ್ಡ್ ಹೇಳ್ತಾರೆ ಅಂತಂದರೆ, ತುಂಬ ಜನ ಹೇಳ್ತಾ ಇರ್ತಾರೆ ಆ್ಯಂಡ್ ನಾವೆಲ್ಲ ನೋಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಮೀಮ್ಸ್ ಮಾಡೋದು ಇದು ಲವ್ ಮಾಕ್ಟೈಲು 25, 30, 35 ಈ ಥರ ಎಲ್ಲ ಆಗ್ತಾ ಇರ್ತಾರೆ. ಬಟ್ ಈ ಒಂದು ಟ್ರೈಲರಲ್ಲಿ ಅವರೇ ಒಂದು ಸೂಚನೆ ಕೊಟ್ಬಿಟ್ಟಿದ್ದಾರೆ, ಈ ಲವ್ ಮಾಕ್ಟೈಲ್ 3 ಸಿನಿಮಾ ಏನಿದೆ ಸೊ ಇಲ್ಲಿಗೆ ಕ್ಲೋಸ್ ಅಂತ. ಸೊ ಇನ್ನು ಮೇಲೆ ಈ ಲವ್ ಮಾಕ್ಟೈಲ್ 3 ಏನಿದೆ ಸೊ 3ಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಚಿಕ್ಕದಾಗಿ ಟ್ರೈಲರಲ್ಲೇ ಹೇಳ್ಬಿಟ್ಟಿದ್ದಾರೆ. ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಈ ಒಂದು ಲವ್ ಮಾಕ್ಟೈಲ್ 3 ಒಂದು ಏನು ಬರ್ತಾ ಇದೆ, ಒಂದು ಟ್ರೈಲರ್ ಮುಖಾಂತರವಾಗಿ ಫಸ್ಟ್ ಒಂದು ರೀಕಾಲು ಮತ್ತು ಸೆಕೆಂಡ್ ರೀಕಾಲು ಪಾರ್ಟ್ ಏನಿದೆ ಮತ್ತು ಈಗ ಥರ್ಡ್ ಒಂದು ತೋರಿಸುವಂಥದ್ದು. ಸೊ ಮೂರನ್ನ ಒಂದೇ ಒಂದು ಟ್ರೈಲರಲ್ಲಿ ತೋರಿಸಿದ್ದಾರೆ. ಬಟ್ ಈ ಟ್ರೈಲರಲ್ಲಿ ಇಂಡಿಕೇಶನ್ ಏನು ಮಾಡ್ತಿದೆ ಅನ್ನೋದಾಯಿತು ಅಂದರೆ, ಈ ಟ್ರೈಲರ್ ಏನು ತೋರಿಸುತ್ತೆ ಈ ಒಂದು ಲವ್ ಮಾಕ್ಟೈಲ್ 3 ಬಗ್ಗೆ ಅಂದರೆ, ತಂದೆ ಮತ್ತು ಮಗಳ ಸಂಬಂಧ ಏನಿದೆ ಆ್ಯಂಡ್ ಅವ್ರದ್ದು ಒಂದು ಅಟ್ಯಾಚ್ಮೆಂಟು ಫುಲ್ಲಿ ಆಫ್ ಲವ್ ಏನಿದೆ ಸೊ ಅದನ್ನು ತುಂಬ ಇಂಡಿಕೇಶನ್ ಮಾಡಿ ತೋರಿಸುತ್ತೆ. ಬಟ್ ಈ ಸಿನಿಮಾದ ಒಂದು ಟ್ರೈಲರಲ್ಲಿ ಒಂದು ಐ ಥಿಂಕ್ ನನಗನ್ಸೋ ಪ್ರಕಾರ ಒಂದು 70% ಪಾರ್ಟ್ 1 ಪಾರ್ಟ್ 2 ಬಗ್ಗೆ ಹೇಳಿದ್ದಾರೆ ಆ್ಯಂಡ್ 30% 3 ಬಗ್ಗೆ ಹೇಳಿದ್ದಾರೆ. ಸೊ ಇನ್ನು ಉಳುಕಿದ್ದೆಲ್ಲ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಬಟ್ ಸಾಂಗ್ ಆಗಿರ್ಬೋದು ಮತ್ತು BGM ಸೊ ರಿಲೇಟೆಡ್ ಮೀನ್ಸ್ ಲೈಕ್ ಲವ್ ಮಾಕ್ಟೈಲ್ 3 ಏನಿದೆ ಒಂದು ವೈಪ್ ಕೊಡುವಂಥ ಒಂದು ಮ್ಯೂಸಿಕ್ ಅನ್ನಿಸ್ತು ಈ ಒಂದು ಟ್ರೈಲರ್ ನೋಡಿದ್ಮೇಲೆ. ಬಟ್ ನಾನು ನಿಜವಾಗ್ಲೂ ಪರ್ಸ್ನಲಿ ವೇಟ್ ಮಾಡ್ತಾ ಇದ್ದೀನಿ ಲವ್ ಮಾಕ್ಟೈಲ್ 3ಗೆ ಆ್ಯಂಡ್ ಐ ಆಮ್ ಫಾರ್ ವೇಟಿಂಗ್ ಆ್ಯಂಡ್ ಐ ಆಮ್ ಆಲ್ಸೋ ಫ್ಯಾನ್ ಲವ್ ಮಾಕ್ಟೈಲ್ ಒಂದು ವರ್ಷನ್ಗೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಪಿಕ್ಚರ್ಗೆ. ಆ್ಯಂಡ್ ಈ 19ಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು ಏನಿದೆ ಸೊ ಒಂದು ಖುಷಿ ತಂದಿರುವಂಥ ವಿಚಾರ. ಆ್ಯಂಡ್ ಲವ್ ಮಾಕ್ಟೈಲ್ 3ಗೆ ಸಿನಿಮಾನ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಮಿಲನ ನಾಗರಾಜ್ ಅವರು ಎಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲ್ ಆಗಿ ಈ ಲವ್ ಮಾಕ್ಟೈಲ್ 3ಗೆ ಲವ್ ಮಾಕ್ಟೈಲ್ ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಸೀರೀಸು ಬೇರೆ ಬೇರೆ ರೀತಿಯಲ್ಲಿ ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೇಟಿಂಗ್ ಫಾರ್ ಲವ್ ಮಾಕ್ಟೈಲ್ 3. ಸೊ ಹೆಚ್ಚಿಗೆ ಏನು ಮಾತಾಡೋ ಹಾಗೆ ಇಲ್ಲ ಈ ಸಿನಿಮಾದ ಬಗ್ಗೆ. ಸೊ ಏನಿದ್ರು 19ನೇ ತಾರೀಕು ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಎಂಜಾಯ್ ಮಾಡೋದಷ್ಟೇ. ಈ ಟ್ರೈಲರ್ ನೋಡಿದ್ಮೇಲೆ ಲೈಕ್ ತುಂಬ ಒಂದು ಎಮೋಷನ್ ಆಗಿರ್ಬೋದು, ತಂದೆ ಮತ್ತು ಮಗಳ ಒಂದು ಸಂಬಂಧ, ಒಂದು ಎಮೋಷನ್ನು, ಒಂದು ಬಾಂಡಿಂಗು ಈ ಸಿನಿಮಾ ತುಂಬ ಕೊಡ್ತಾ ಬಂದಿದೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ ರಿಲೀಸ್ ಆದಾಗ ಥಿಯೇಟ್ರಲ್ಲಿ ಅಷ್ಟು ಸೌಂಡ್ ಮಾಡದೇ ಇದ್ರು OTTಲಿ ತುಂಬಾ ಸೌಂಡ್ ಮಾಡ್ತೀವಿ ಸಿನಿಮಾ. ಎಲ್ಲರ ಬಾಯಲ್ಲೂ ಕೂಡ ಆಗ ಲವ್ ಮಾಕ್ಟೈಲ್ 3 ಲವ್ ಮಾಕ್ಟೈಲ್ ನೋಡಿದ್ದೀರಾ ಅಂತ. ಬಟ್ ಈ ಸೆಕೆಂಡ್ ಬಂದಾಗಂತೂ ಆ ಒಂದು ಇಂಪ್ರೆಷನ್ನು ಎಷ್ಟಿತ್ತೋ ಒಂದು OTTಲಿ ಅದನ್ನು ಡಬ್ಬಲ್ ಥಿಯೇಟ್ರಿಗೆ ಬಂದು ಆಡಿಯನ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ 3 ಕೂಡ ಬರ್ತಾ ಇದೆ. ಸೊ ಎಲ್ಲರೂ ಕೂಡ 3 ಕೂಡ ವೇಟ್ ಮಾಡ್ತಾ ಇದ್ರು. ಆ್ಯಂಡ್ ನಾನು ಆಗಲೇ ಹೇಳಿದ್ದೀನಿ, ಲವ್ ಮಾಕ್ಟೈಲ್ ಅಂತ ಸಿನಿಮಾ ಬಂತು ಅಂದರೆ ಅದಕ್ಕೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ. ಸೊ ಲವ್ ಮಾಕ್ಟೈಲ್ 3ಗೂ ಕೂಡ ಎಲ್ಲ ಕಾಯ್ತಾ ಇದ್ದಾರೆ. ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಸಿನಿಮಾ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೆ ಆ್ಯಂಡ್ ನೀವು ಕೂಡ ವೇಟ್ ಮಾಡ್ತಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನು ಅನಿಸ್ತು, ಏನು ಕತೆ ಈ ಒಂದು ಟ್ರೈಲರ್ ಬಗ್ಗೆ? ಸೊ ಯಾರೆಲ್ಲ ಲವ್ ಮಾಕ್ಟೈಲ್ 3 ಕಾಯ್ತಾ ಇದ್ದೀರಾ ಒಂದು ಹಾಟ್ ಸಿಂಬಲ್ ಹಾಕಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೀವು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದನ್ನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.